ಸೊ ಮಾತೆತ್ತಿದ್ರೆ ಪ್ರಜಾತಂತ್ರ ಸಂವಿಧಾನ ಅಂತ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಆದರೆ ಇವತ್ತು ಸಂವಿಧಾನನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ ಮಾಡ್ತಾ ಇರೋಂಥ ಒಂದು ದೌರ್ಜನ್ಯನ ಖಂಡಿಸ್ತೀವಿ. ನಮಗೆ ಇದು ಪ್ರಜಾಪ್ರಭುತ್ವ ಅಂತಂತೂ ಅನ್ನಿಸ್ತಾನೆ ಇಲ್ಲ. ಡಿಸೆಂಬರ್ 1ನೇ ತಾರೀಕು ಅರೆಸ್ಟ್ ಮಾಡಿರೋ ರೀತಿನೂ ಕೂಡ ಭಾಳ ಖಂಡನೀಯ. ಉದ್ಯೋಗ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಕೆಲಸವನ್ನು ಮಾಡದೇ ಹೋದರೆ ಮುಂದಿನ ದಿನದಾಗಲಿ ಭಾಳ ಒಂದು ದೊಡ್ಡ ಪರಿಣಾಮ ಎದುರಿಸಬೇಕಾಗ್ತದೆ. ಇವತ್ತು ಮಾನವ ಹಕ್ಕುಗಳ ದಿನ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ದುರಂತ ಅಂತಂದರೆ ಇವತ್ತು ಮಾನವ ಹಕ್ಕುಗಳನ್ನ ಮಾರಣ ಹೋಮ ನಡೀತಾ ಇದೆ. ಧಾರವಾಡದಲ್ಲಿ ಏನು ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನಾ ಧರಣಿಯನ್ನು ಇವತ್ತು ಘೋಷಣೆ ಮಾಡಿದರು. ಆ ಹಿನ್ನೆಲೆಯಲ್ಲಿ ಇಡೀ ಧಾರವಾಡದ ಮುಖ್ಯ ಬೀದಿಗಳಲ್ಲೆಲ್ಲ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಮುಖ್ಯ ಬೀದಿಗಳನ್ನು ಬಂದ್ ಮಾಡಿದ್ದಾರೆ. ಮತ್ತು ಸುಮಾರು 10 ಗಂಟೆಗೆ ಸುಮಾರಿಗೆ 6ರಿಂದ 8 ಜನರನ್ನು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಮತ್ತು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಪ್ರತಿಭಟನಾಕಾರರು ಒತ್ತಾಯಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ಪ್ರತಿಭಟನಾ ನಡೆಯುವಂಥ ಸ್ಥಳಕ್ಕೆ ಯಾರು ಕೂಡ ಬಂದಿಲ್ಲ. ಯಾಕೆಂದರೆ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತುಗಳನ್ನ ಪೊಲೀಸರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಇವತ್ತು ಮಾಡ್ತಿರೋ ಹೋರಾಟ 3ನೇ ಹೋರಾಟ. 3 ಹೋರಾಟಕ್ಕೂ ಕೂಡ ಪೊಲೀಸ್ನವರು ನಮಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ಒಂಥರ ನಮ್ಮನ್ನು ಕ್ರಿಮಿನಲ್ಸ್ ಥರ ಟ್ರೀಟ್ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲಿ ನಾವು ಏನು ಮನವಿ ಪತ್ರಗಳು ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಅದಕ್ಕೆ ಬೆಲೆ ಸಿಗದಿರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ರತಿಭಟನೆಗೆ ಇಳಿಯುವಂಥ ಪರಿಸ್ಥಿತಿ ಸರ್ಕಾರನೇ ಕ್ರಿಯೇಟ್ ಮಾಡಿರೋದು. ಸೊ ಈ ಥರ ಈಗ ನಾವು ಹೋರಾಟ ಮಾಡ್ತೀವಿ ಅಂದರೂ ಕೂಡ ನಮ್ಮನ್ನು ದಮನ ಮಾಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸೊ ಮಾತೆತ್ತಿದ್ರೆ ಪ್ರಜಾತಂತ್ರ ಸಂವಿಧಾನ ಅಂತ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಆದರೆ ಇವತ್ತು ಸಂವಿಧಾನನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವಿಶ್ವ ಮಾನವ ಹಕ್ಕುಗಳ ದಿನ. ಇಂಥ ದಿನಾನೇ ಇಂಥ ಒಂದು ದಮನಕಾರಿ ಕೆಲಸ ನಡೀತಾ ಇರೋದು ಒಂಥರ ಹಾಸ್ಯಾಸ್ಪದವಾಗಿದೆ. ನಾವು ಕೇಳ್ತಾ ಇರೋ ಡಿಮ್ಯಾಂಡು ಸರ್ಕಾರಕ್ಕೆ ಈಗಾಗಲೇ ಗೊತ್ತಿದೆ. ಎಷ್ಟೋ ಡಿಮ್ಯಾಂಡು ಸರ್ಕಾರ ಸುಲಭವಾಗಿ ಈಡೇರಿಸುವಂಥ ಡಿಮ್ಯಾಂಡ್ಗಳಿದೆ. ಅವರು ಅದ್ರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ಲ ಅವರು. ಸೊ ನಾವು ಇಲ್ಲಿ ಮೊದಲನೇದಾಗಿ ಪೊಲೀಸ್ ಮಾಡ್ತಾ ಇರೋವಂಥ ಒಂದು ದೌರ್ಜನ್ಯನ ಖಂಡಿಸ್ತೀವಿ. ನಮ್ಮ ಯಾರು ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು ನೇಮಕಾತಿ ಕೂಡಲೇ ಆಗಬೇಕು. ಮತ್ತು ವಯಸ್ಸು ಮೀರೋಗ್ತಾ ಇದೆ ಎಷ್ಟೋ ಜನರಿಗೆ. ಪಾಪ ಅವರು ತುಂಬ ದುಃಖದಲ್ಲಿದ್ದಾರೆ, ತುಂಬ ಆಕ್ರೋಶದಲ್ಲೂ ಇದ್ದಾರೆ ಅವರು. ಸೊ ಈಗ ಅವ್ರ ತಪ್ಪಲ್ಲ, ಅದು ಸರ್ಕಾರ ನೇಮಕಾತಿ ಮಾಡದೇ ಇರೋದ್ರಿಂದ ಈಗ ಅವ್ರಿಗೆ ಆ ಥರ ಸಮಸ್ಯೆ ಆಗಿದೆ. ಅದು ಸರ್ಕಾರದ ತಪ್ಪು. ಹಾಗಾಗಿ ನೇಮಕಾತಿಯಲ್ಲಿ ವಯೋಮಿತಿನ ಸಡಿಲಿಸಬೇಕು ಅಂಥೇಳಿ ನಾವು ಕೇಳ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂದರೆ ಹುಡುಗರು, ನಾವು ಆಸ್ಪಿರೆಂಟ್ಸು ಇನ್ನೂ ಮುಂದಿನ ಹೆಜ್ಜೆಗೆ ಹೋಗಬೇಕಾಗತ್ತೆ. ಮುಂದೇನಾಗುತ್ತೆ ಅದಕ್ಕೆ ಸರ್ಕಾರ ಜವಾಬ್ದಾರ ಆಗ್ತಾರೆ. ಇವತ್ತು ಅನ್ಡೆಮೊಕ್ರೆಟಿಕ್ ಆಗಿ ಪೊಲೀಸರು ಬಿಹೇವ್ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಮನವಿ ಪತ್ರ ನಾವು ಕೊಟ್ಟಿದ್ದೀವಿ, ಜೊತೆಗೆ ಅವ್ರು ಕೇಳಿರೋಂಥ ಕ್ವಶನ್ಗೆಲ್ಲ ನಾವು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ಅದಕ್ಕೆ ಮುಂಚೆನೇ ಅವರು ನಮ್ಮ ಉತ್ತರಗಳೇನಿದೆ ಅದನ್ನು ನೋಡೋಕ್ಕೆ ಮುಂಚೆನೇ ನಮಗೆ ಪರ್ಮಿಷನ್ ಇಲ್ಲ ಅನ್ನೋ ಲೆಟ್ರ್ ನಮ್ಮ ಕೈಗೆ ಕೊಟ್ಟಿದ್ದಾರೆ. ಸೊ ಇದೇನು ಅಂತ ಪೊಲೀಸ್ ಇಲಾಖೆನೇ ಹೇಳಬೇಕು ಸರ್. ನಮಗೆ ಇದು ಪ್ರಜಾಪ್ರಭುತ್ವ ಅಂತಂತೂ ಅನ್ನಿಸ್ತಾನೆ ಇಲ್ಲ. ಡಿಸೆಂಬರ್ 1ನೇ ತಾರೀಕು ಅರೆಸ್ಟ್ ಮಾಡಿರೋ ರೀತಿನೂ ಕೂಡ ಭಾಳ ಖಂಡನೀಯ. ಸೊ ಆ ಥರ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ಸರಿ ಯೋಚನೆ ಮಾಡಬೇಕು. ಇಲ್ಲಿ ಅವತ್ತು ನಾವು ಹೇಳಿದ್ದೀವಿ, ನಾವು ನ್ಯಾಯಯುತವಾದ ಬೇಡಿಕೆನ ಕೇಳ್ತಾ ಇರೋದು. ಸೊ ಅದು ಈಡೇರಿಸಬಹುದಾಗಿರೋಂಥ ಹಲವಾರು ಬೇಡಿಕೆಗಳಿದೆ. ಸೊ ಉದ್ಯೋಗ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಈಗ ನಮ್ಗೆ ಉದ್ಯೋಗ ಇಲ್ಲದೆ ನಾವು ಬದುಕೋದಾದರೂ ಹೆಂಗೆ, ಆ ಪ್ರಶ್ನೆ ನಾವು ಕೇಳಿರೋದು. ಆದರೆ ಇವತ್ತು ಅವತ್ತು ಹೋರಾಟದ ಸ್ಥಳದಲ್ಲಿ ಅರೆಸ್ಟ್ ಮಾಡಿದ್ರು. ಇವತ್ತು ಹೋರಾಟನೇ ಶುರುವಾಗಕ್ಕೆ ಮುಂಚೆನೇ ನಾವಿದ್ದಲ್ಲೇ ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ ಅಂದರೆ ಇದನ್ನು ನಾವು ಪ್ರಜಾಪ್ರಭುತ್ವ ಅಂತ ಹೆಂಗೆ ಕರೆಯೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದನ್ನು ಹೇಳ್ಕೊಳಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ಯಾವ ವೇದಿಕೆಯಲ್ಲಿ ಹೋಗಿ ನಾವು ಹೇಳೋಣ? ಈ ಥರದ ಒಂದು ನಡೆ ನಿಜವಾಗ್ಲೂ ಪ್ರಜಾಪ್ರಭುತ್ವದ ನಡೆ ಅಂತೂ ಅಲ್ವೇ ಅಲ್ಲ. ಇದು ನಾವು ಯಾವಾಗಲೂ ಕಂಡರಿಯದಂಥ ಒಂದು ಶೋಷಣೆ. ಮುಂದೆ ಉದ್ಯೋಗಾಕಾಂಕ್ಷಿಗಳ ನಡೆ ಏನು ಮಾಡೋದು? ನೋಡಿ, ಇದು ಒಂದು ಸಾಮೂಹಿಕ ನಾಯಕತ್ವದ ಮೇಲೆ ನಡೀತಾ ಇರೋದು ಸರ್. ಸೊ ಹೋರಾಟ ಏನೇ ಆದರೂ ಇರುತ್ತೆ ಅನ್ನೋ ಭರವಸೆನ ನಾವು ಕೊಡ್ಬೋದು ನಮ್ಮ ಸಮಿತಿಯಿಂದ. ಆದರೆ ಇದು ಮುಂದಿನ ನಡೆ ಏನು ಅಂತ ಹೇಳಿ ನಾವು ಉದ್ಯೋಗಾಕಾಂಕ್ಷಿಗಳ ಜೊತೆನೇ ಡಿಸ್ಕಸ್ ಮಾಡಿನೇ ಮುಂದಕ್ಕೆ ನಡೀತೀವಿ. ಆದರೆ ಹೋರಾಟ ಅಂತೂ ಖಂಡಿತ ನಿಲ್ಲಲ್ಲ. ಇಂಥ ಹತ್ತಿಕ್ಕ ಕೆಲಸ ಆದಮೇಲಂತೂ ಹೋರಾಟ ಖಂಡಿತ ಮುಂದುವರಿಯುತ್ತೆ. ಆದರೆ ಏನೇ ನಿರ್ಧಾರ ಅಂತಾದ್ರೂ ನಾವು ನಮ್ಮ ಸಮಿತಿ ಮತ್ತು ನಮ್ಮ ಉದ್ಯೋಗಾಕಾಂಕ್ಷಿಗಳ ಒಟ್ಟಾರೆಯಾಗಿ ನಿರ್ಧಾರ ತಗೊಂಡು ಅದನ್ನು ಅನೌನ್ಸ್ ಮಾಡ್ತೀವಿ ಸರ್. ಮತ್ತೆ ಮತ್ತೆ ಸವಿಯಬೇಕೆನಿಸುವ
ಮೃದುವಾದ ನಂದಿನಿ ಪನ್ನೀರ್. ಕರ್ನಾಟಕದಲ್ಲಿ 2,65,000 ಹುದ್ದೆಗಳು ವಿವಿಧ ವೃಂದಗಳಿಗೆ ಖಾಲಿ ಇದ್ದು ವಿದ್ಯಾರ್ಥಿಗಳು ಶಿಕ್ಷಣ ಕಲಿತು ಉದ್ಯೋಗ ವಂಚಿತರಾಗಿ ಖಾಲಿ ತಿರುಗಾಡಿ ಸಾಕಷ್ಟು ರೈತರು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾವೆಲ್ಲ ಗೊತ್ತಿರ್ಬೋದು. ಇವತ್ತು ಖಾಲಿ ಇದ್ದ ಹುದ್ದೆಗಳ ನೇಮಕಾತಿ ಮಾಡೋ ಸಲುವಾಗಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹಮ್ಮಿಕೊಂಡಂಥ ವಿದ್ಯಾರ್ಥಿ ಚಳವಳಿಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ಧಾರವಾಡ ಜಿಲ್ಲಾಡಳಿತ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಪೊಲೀಸೆಲ್ಲ ಮುಂದಿಟ್ಟುಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಶ್ನೆ ಮಾಡ್ತಾರೆ. ವಿದ್ಯಾರ್ಥಿಗಳ ಕನಸನ್ನು ಹರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ ಅನೇಕ ಹುದ್ದೆಗಳನ್ನ ಭರ್ತಿ ಮಾಡೋದ್ರ ಮುಖಾಂತರ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವಂಥ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ನಾವೆಲ್ಲರೂ ಸಮಸ್ತ ನಾಡಿನ ಜನತೆ, ರೈತರು, ಕಾರ್ಮಿಕರು ಎಲ್ಲರೂ ಒಕ್ಕೊರಲಿಂದ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು 8ನೇ ತಾರೀಕಿನಿಂದ ಏನು ಬೆಳಗಾವಿಯ ವಿಧಾನಮಂಡಲ ಅಧಿವೇಶನದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡೋ ಕೆಲಸವನ್ನು ಮಾಡಬೇಕು. ಜೊತೆಗೆ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಕೆಲಸವನ್ನು ಮಾಡದೇ ಹೋದರೆ ಮುಂದಿನ ದಿನದಾಗಲಿ ಭಾಳ ಒಂದು ದೊಡ್ಡ ಪರಿಣಾಮ ಎದುರಿಸಬೇಕಾಗ್ತದೆ. ಇವತ್ತು ನಾನೊಂದು ಕಿವಿಮಾತು ಹೇಳೋಕ್ಕೆ ಇಚ್ಛಪಡ್ತೇನೆ. ದಯವಿಟ್ಟು ಧಾರವಾಡ ಹುಬ್ಬಳ್ಳಿ ಪೊಲೀಸ್ ಆಯುಕ್ತರಿಗೆ ಒಂದು ಕಿವಿಮಾತು ಹೇಳಕ್ಕೆ ಮಾಡ್ತೇನೆ. ಯಾವುದೇ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಿಗೆ ಹೋಗೋದಾಗಲಿ, PGಗಳಿಗೆ ಹೋಗೋದಾಗಲಿ, ಕಾಲೇಜ್ಗೆ ಹೋಗೋದಾಗಲಿ ನೀವು ಆ ಥರ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ವಿದ್ಯಾರ್ಥಿಗಳ ಹಕ್ಕನ್ನು ಕೇಳ್ತಾರೆ. ಇದು ಸಂವಿಧಾನಬದ್ಧ ಹೋರಾಟ, ಸಂವಿಧಾನಬದ್ಧ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ. ಹೋರಾಟಗಾರರಿಗೆ ಯಾವುದೇ ಅನುಮತಿ ತಗೊಳ್ಳುವಂಥದ್ದು ಯಾವ ಇದರಲ್ಲಿ ಇಲ್ಲ. ನೀವೇನೋ ಸರ್ಕಾರ ತಮ್ಮ ಒಂದು ಅವಶ್ಯಕತೆಗಾಗಿ ನೀವೇನು ಕಾನೂನು ರೂಪಿಸಿ ಮಾಡ್ತಾಯಿದ್ರೆ ಕೆಲಸಕ್ಕೂ ಮಾತಲ್ಲ. ಮುಂದಿನ ದಿನದಲ್ಲಿ ತಾವೇನು ಅನುಮತಿ ಕೊಡೋದಿಲ್ಲ ಮಾಡೋದು ರೈತರ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಅರ್ಥದ ಮಾಡೋದಾದ್ರೆ ರೈತ ಸಂಘಟನೆ ವತಿಯಿಂದ ಕಾನೂನು ಮುರಿಯೋ ಚಳವಳಿಯನ್ನು ಹಾಕೋತೇವೆ ಅಂತ ಮಾತನ್ನು ಹೇಳ್ತಾ ಇದ್ದೇನೆ. ಇಡೀ ಸಮಸ್ತ ನಾಡಿನ ಎಲ್ಲ ರೈತಪರ ಸಂಘಟನೆಗಳು ವಿದ್ಯಾರ್ಥಿಯ ಒಕ್ಕೂಟಕ್ಕೆ ನಾವು ಸಮರ್ಥವಾಗಿ ಬೆಂಬಲ ನೀಡ್ತೇವೆ. ಪರಿಸ್ಥಿತಿ ಅನಿವಾರ್ಯ ಆದರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಈಗಾಗಲೇ ಪ್ರಾರಂಭ ಆಗಿದೆ, ಅದಕ್ಕೆ ಅವಕಾಶ ಮಾಡಿಕೊಡದೆ ಇವತ್ತು ವಿದ್ಯಾರ್ಥಿಗಳ ಹೋರಾಟ ಚಿರಾಯುವಾಗಲಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಧಾರವಾಡದಲ್ಲೇನೋ ಶಾಂತಿಯುತ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿತ್ತು. ಅಲ್ಲಿ ಅದರ ನಾಯಕರನ್ನ ಬೆಳಗ್ಗೆನೇ ಇವತ್ತು ಹೊರಗಡೆ ಹೋಗಿ ಬಿಟ್ಟಲ್ದ ಅರೆಸ್ಟ್ ಮಾಡಿದೆ. ಇದನ್ನು ನಮ್ಮ ರೈತ ಸಂಘಟನೆಗಳು, ಮಹಿಳಾ ಕಾರ್ಮಿಕ ಸಂಘಟನೆಗಳು ನಾವು ಖಂಡಿಸ್ತಾ ಇದ್ದೀವಿ. ಇದನ್ನು ಅರೆಸ್ಟ್ ಮಾಡೋದು ಸರಿಯಲ್ಲ. ಇವತ್ತು ಮಾನವ ಹಕ್ಕುಗಳ ದಿನ ಅಂತೇಳ್ಬಿಟ್ಟು ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಅಂತಂದರೆ ಇವತ್ತು ಮಾನವ ಹಕ್ಕುಗಳನ್ನ ಮಾರಣ ಹೋಮ ನಡೀತಾ ಇದೆ. ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಮಾಡೋದಕ್ಕಲ್ಲ, ರೈತ ಕಾರ್ಮಿಕ ಸಂಘಟನೆಗಳು ಪತ್ರಿಕಾಗೋಷ್ಠಿ ಅಡ್ರೆಸ್ ಮಾಡೋದಕ್ಕೆ ಬಿಡದೇ ಅರೆಸ್ಟ್ ಮಾಡಿ ಇವತ್ತು ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಇದು ಮಾಡೋ ಬದಲಿಗೆ ಕಾಲಿರ್ತಕ್ಕಂಥ ಎಲ್ಲ ಉದ್ಯೋಗಗಳನ್ನ ಭರ್ತಿ ಮಾಡ್ಕೋಬೇಕು. ನ್ಯಾಯಯುತ ಬೇಡಿಕೆಗಳಿದಾವೆ, ಏನು ದುಡ್ಡದೇನು ಕೇಳ್ತಾ ಇಲ್ಲ. ಉದ್ಯೋಗ ಕೊಡ್ರಪ್ಪ, ದುಡಿತೀವಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರ ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.